ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದೆ. ಎರಡು ರಾಷ್ಟ್ರೀಯ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಈಗಾಗಲೇ ಒಂದು ಕಡೆ ದಾವಣಗೆರೆ ದಕ್ಷಿಣದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ಥ ಶಾಮನೂರ್ ಇದ್ದಾರೆ, ಈಗ ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಇದ್ದಾರೆ. ಈಗ ಅಬ್ಬರದ ಪ್ರಚಾರ ಇದೆ. ಇಂದು ಕೂಡ ಮುಂದುವರಿಯುತ್ತೆ ಈ ಅಬ್ಬರದ ಪ್ರಚಾರ. ಸಿಎಂ ಅಬ್ಬರದ ಪ್ರಚಾರವನ್ನ ಮಾಡ್ತಾರೆ. ಇಂದು ದಾವಣಗೆರೆ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಮತಬೇಟೆಯನ್ನ ಇದ್ದಾರೆ. ರೋಡ್ ಶೋ ಮತ್ತು ಸಾರ್ವಜನಿಕ ಸಭೆಯ ಮೂಲಕ ಮತಬೇಟೆಯನ್ನ ಮಾಡುತ್ತಾರೆ. ಬೆಳಗ್ಗೆ 11:30 ಮಧ್ಯಾಹ್ನ 3 ಗಂಟೆವರೆಗೆ ಸಿಎಂ ರೋಡ್ ಶೋ ಇದೆ. ಚಾಮರಾಜಪೇಟೆ, ಮದೀನಾ ವೃತ್ತ, ಆಜಾದ್ ನಗರದವರೆಗೆ ರ್ಯಾಲಿ ನಡೆಯುತ್ತೆ. ಬಳಿಕ ದಾವಣಗೆರೆಯಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ ಸಿದ್ದರಾಮಯ್ಯ. ಇಂದು ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕರಾಗಿರೋ ಅಂತ ಅರವಿಂದ್ ಬೆಲ್ಲದ್, ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿಯಿಂದ ಅಬ್ಬರದ ಪ್ರಚಾರ ಇದೆ. ಎಲ್ಲಿ? ದಾವಣಗೆರೆ ದಕ್ಷಿಣ. ಒಂದು ಕಡೆ ಸಿಎಂ ಅಬ್ಬರದ ಪ್ರಚಾರ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಇದೇ ಕ್ಷೇತ್ರದಲ್ಲಿ ಇವತ್ತು ಪ್ರಚಾರವನ್ನು ಮಾಡೋರಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಪ್ರಚಾರದ ಕಣ ರಂಗೇರಿದೆ. ಅಬ್ಬರದ ಪ್ರಚಾರ, ಮತ ಬೇಟೆ, ಒಂದು ಕಡೆ ಬಿರು ಬಿಸಿಲು, ಮತ್ತೊಂದು ಕಡೆ ಪ್ರಚಾರದ ಅಬ್ಬರ. ಇದೆರಡೂ ಕೂಡ ಮಿಕ್ಸ್ ಆಗಿ ಈಗ ಚುನಾವಣಾ ಕಣ ರಂಗೇರಿದೆ. ಮಾಹಿತಿಯನ್ನು ನೀಡಿದರೆ ನಮ್ಮ ಪ್ರತಿನಿಧಿ ಶಿವಾನಂದ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಾನಂದ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಘೋಷಣೆ ಆಗಿದೆ. ದಿನದಿಂದ ದಿನಕ್ಕೆ ಸಾಕಷ್ಟು ನಾಯಕರು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅಬ್ಬರದ ಪ್ರಚಾರ ಇದೇ ಕ್ಷೇತ್ರದಲ್ಲಿ ನಡೆಯುವಂಥದ್ದು ಇದೆ. ಯಾವೆಲ್ಲ ನಾಯಕರು ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ, ಸವಿಸ್ತಾರವಾಗಿ ವಿವರಣೆಯನ್ನು ನೀಡೋದಾದ್ರೆ? ಖಂಡಿತ ಮಧುಸೂದನ್, ಏನಂತಂದರೆ ಸಿಎಂ ಸಿದ್ದರಾಮಯ್ಯನವರು ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಲೇಬೇಕು ಅಂತೇಳಿ ಪಟ್ಟು ಹಿಡಿದಿರುವಂಥದ್ದು. ನಿನ್ನೆ ಕೂಡ ಗ್ರಾಮೀಣ ಭಾಗಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಾಗನೂರು, ತುರ್ಲಘಟ್ಟ, ಹದಡಿ ಗ್ರಾಮದಲ್ಲಿ ಏನಂದರೆ ಸಾರ್ವಜನಿಕ ಸಭೆಯನ್ನು ಮಾಡಿದರು. ಇಂದು ಕೂಡ ಏನಂದರೆ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಕ್ಷೇತ್ರದಲ್ಲಿ ಜೆಂಡ ಹೂಡಲಿದ್ದಾರೆ. ಇಲ್ಲಿರ್ತಕ್ಕಂಥ ಲೋಕಲ್ ಇರ್ತಕ್ಕಂಥ ಮತಗಳನ್ನು ಸೆಳೆಯುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತೇಳಿ ಮತಯಾಚನೆಯನ್ನು ಮಾಡಲಿದ್ದಾರೆ. ಏನು 11 ಗಂಟೆಗೆ ಏನಂದರೆ MBA ಕಾಲೇಜ್ ಆವರಣದಲ್ಲಿ ವಿಶೇಷ ಹೆಲಿಕಾಪ್ಟರ್ ಮೂಲಕ ಆಗಮಿಸಿ ನಗರದಲ್ಲಿರ್ತಕ್ಕಂಥ ದುರ್ಗಾಂಬಾ ದೇವಿ ರಸ್ತೆಯಿಂದ ರೋಡ್ ಶೋವನ್ನು ಆರಂಭ ಮಾಡ್ತಾರೆ. ಅದಾದ ನಂತರ ಹಾಸವಿ ವೃತ್ತ ಮತ್ತು ಚಾಮರಾಜಪೇಟೆ ಮೂಲಕ ನಗರದ ಮೂಲಕ ಏನಂದರೆ ರೋಡ್ ಶೋವನ್ನು ಮಾಡ್ತಾರೆ. ಅದಾದ ನಂತರ 3 ಗಂಟೆ ಸುಮಾರಿಗೆ ಏನಂತಂದರೆ SSM ನಗರದಿಂದ ಏನಂತಂದರೆ ರಸ್ತೆ ರೋಡ್ ಶೋ ಮಾಡುವುದರ ಮೂಲಕ ಮತಯಾಚನೆ ಮಾಡ್ತಾರೆ. ಅದಾದ ನಂತರ ಅಖ್ತಾರ್ ರಜಾ ಸರ್ಕಲ್ ರೋಡರು ಕೂಡ ಒಂದು ಮತಯಾಚನೆ ರೋಡ್ ಶೋವನ್ನು ಆರಂಭ ಮಾಡ್ತಾ ಇರುವಂಥದ್ದು. ಜೊತೆಗೆ ಏನಂದರೆ ಅದಾದ ನಂತರ 7 ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯನವರು ಅದೇ ಒಂದು ಸ್ಥಳದಲ್ಲಿ ಅಂದರೆ ಸಾರ್ವಜನಿಕ ಸಭೆಯನ್ನು ಮಾಡುವುದರ ಮೂಲಕ ಮತಯಾಚನೆ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಸಮರ್ಥನನ್ನು ಗೆಲ್ಲಿಸಲು ಈ ಒಂದು ಇಡೀ ಸರ್ಕಾರವೇ ಬಂದು ಇಲ್ಲಿ ಜೆಂಡಾ ಹೂಡಿರುವಂಥದ್ದು. ಅದರಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಇತರ ಏನಂತಂದರೆ ನಾಯಕರು ಪ್ರತಿಯೊಂದು ಬೂತ್ ಮಟ್ಟಕ್ಕೂ ಕೂಡ ಭೇಟಿ ನೀಡಿ ಎಲ್ಲವನ್ನು ಕೂಡ ಚೆಕ್ ಮಾಡಿ ಯಾವುದೇ ಥರವಾಗಿ ಮತಗಳು ಚದುರದಂತೆ ನೋಡ್ಕೊಳ್ತಾ ಇರುವಂಥದ್ದು. ಎಷ್ಟೇ ಕಷ್ಟ ಆದರೂ ಕೂಡ ಶಾಮನೂರು ಶಿವಶಂಕರಪ್ಪನವರ ಸ್ಥಾನವನ್ನು ಅವ್ರ ಮೊಮ್ಮಗನಿಗೆ ಕೊಡಲೇಬೇಕು ಅಂತೇಳಿ ಈಗ ಕಾಂಗ್ರೆಸ್ ಪಟ್ಟು ಹಿಡಿದಿರುವಂಥದ್ದು. ಇನ್ನು ಈ ಕಡೆ BJP ಕಡೆ ನೋಡೋದಾದರೆ ನಿನ್ನೆ ಏನಂದರೆ ನಗರ ಪ್ರದೇಶಗಳಲ್ಲಿ ಮಾಜಿ ಸಿಎಂಗಳಾದಂಥ ಬಸವರಾಜ ಬೊಮ್ಮಾಯಿ ಮತ್ತು BS ಯಡಿಯೂರಪ್ಪನವರು ಮತಯಾಚನೆ ಮಾಡಿದರು. ಇಂದು ಕೂಡ ಏನಂದರೆ ಅದು ಒಂದು BJP ಟೀಮ್ ಏನಂದರೆ ಆಕ್ಟಿವ್ ಆಗಿರುವಂಥದ್ದು. ಅಂದರೆ ಇವತ್ತು ಅವರು ಗ್ರಾಮೀಣ ಭಾಗಗಳಲ್ಲಿ ಅರವಿಂದ್ ಬೆಲ್ಲದ್ ಆಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಗಿರ್ಬೋದು, ಎಲ್ಲರೂ ಕೂಡ ಗ್ರಾಮೀಣ ಭಾಗಗಳಿಗೆ ಭೇಟಿ ನೀಡಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು BJP ಅಭ್ಯರ್ಥಿಯನ್ನು ಗೆಲ್ಲಿಸಲು ಮನವಿ ಮಾಡ್ಕೊಳ್ತಾ ಇರುವಂತಂದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ವೈಫಲ್ಯಗಳನ್ನು ಮತದಾರರ ಮುಂದೆ ಹೇಳುವ ಮೂಲಕ ಏನಂದರೆ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅಂತೇಳಿ ಮಾಜಿ ಸಿಎಂಗಳು ಶಾಸಕರು ಕೂಡ ಮನವಿ ಮಾಡ್ಕೊಳ್ತಾ ಇರೋದಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೂಡ ಏನಂದರೆ BJP ಮಾಡಿದಂಥ ಅವ್ಯವಹಾರಗಳ ಬಗ್ಗೆ ಮತ್ತು ಅವ್ರು ಮಾಡ್ತಕ್ಕಂಥ ಸುಳ್ಳು ಆರೋಪಗಳ ಬಗ್ಗೆ ಮತದಾರರಿಗೆ ತಿಳಿ ಹೇಳಿ ಏನಂದರೆ ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತವನ್ನು ಹಾಕಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಶಿವಾನಂದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.